ನೀನು ಹೋಗಮ್ಮ, ಹೋಗ್. ಎಲ್ಲಾರ್ಗೂ ಸುಳ್ಳಿನ ಕಣ್ಣು ಸತ್ಯದ ಕಣ್ಣು ಅಂತ 2 ಕಣ್ಣಿರುತ್ತೆ. ನನಗೆ ಸುಳ್ಳಿನ ಕಣ್ಣಿಲ್ಲ, ಇರದೇ ಸತ್ಯದ ಕಣ್ಣು. ನನಗೆ ಯಾರು ಮೋಸ ಮಾಡಕ್ಕಾಗಲ್ಲ. ನೀನು ನನ್ನ ಹೆಂಡತಿಗಿಂತ ಹೆಚ್ಚಾಗಿ ನನ್ನ ಮಗಳಿಗೆ, ನನ್ನ ತಂಗಿಗೆ ಕಾವಲುಗಾರ್ತಿ. ಅರ್ಥ ಆಯ್ತಾ ಮಹಾರಾಣಿ? ಅದಕ್ಕೆ ನಾನಿನ್ನು ಈ ಮನೆಗೆ ಇರೋದು. ಇಲ್ಲದೆ ಹೋಗಿದ್ದಿದ್ರೆ ಈ ನಿಮ್ಮ ಅವತಾರಕ್ಕೆ ಯಾವತ್ತೋ ಬಿಟ್ಟು ಹೋಗಿರ್ತಿದ್ದೆ. ಏನು ಕೊಬ್ಬೆ ನಿನಗೆ? ನಿಂಗೆ ಬಿಟ್ಬಿಟ್ರೆ ನನ್ನ ತಂಗಿ ತಲೆ ಕೆಡಿಸಿ ಯಾವನ್ ತನ ಓಡೋದು ಅಂತ ತಿಳ್ಕೊಬಿಡ್ತೀಯ. ಏನಂದ್ರೆ ಬಿಟ್ಟೋಗ್ಬಿಡ್ತೀಯಾ? ಅದಕ್ಕೂ ಮುಂಚೆ ನಂಗೆ ಕಟ್ಟಿರೋ ತಲೆನ ಬಿಚ್ಕೊಟ್ಬಿಟ್ಟು ಹೋಯ್ತಾ ಇರೋ. ನೀವೇ ತಾನೇ ಕಟ್ಟಿರೋದು, ನೀವೇ ಬಿಚ್ಕೊಳ್ಳಿ. ಬುದ್ಧಿವಂತ ಕಣೆ ನೀನು, ಕಲಾಕಾರ್ತಿ. ಗೊತ್ತು ಕಣೆ ನನಗೆ. ಇದನ್ನ ಯಾರು ಕಲ್ಸಿದ್ದಾರೆ, ಯಾಕೆ ಕಲ್ಸಿದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಕಲಾಕಾರರು, ಇನ್ನೊಬ್ಬ ಇವಳ ಲವರ್ಸ್. ಇವರಿಬ್ಬರನ್ನು ಮುಗಿಸ್ಬಿಟ್ರೆ ನೀವಿಬ್ರು ಮೂಲೆಯಲ್ಲಿ ಇರ್ತೀರ. ಸಾಕು. ಹೌದು, ಈ ಬೊಕ್ಸಲ್ಲಿ ಏನಿದೆ? ಕೆನ್ನೆ ತಟ್ಟಿ ಪ್ರೀತಿ ತುಂಬುವ ಶಕ್ತಿ ಇದೆ. ಹಾಗೆ ಹರಿಯೋ ಕಣ್ಣೀರನ್ನ ಒರೆಸಿ ಸಾಂತ್ವನ ಹೇಳೋ ಸ್ಫೂರ್ತಿ ಇದೆ. ಅದ್ರ ಜೊತೆಗೆ ಇಲ್ಲಿದ್ದನ್ನ ಬೇಡಿ ಪಡ್ಕೊಂಡು ಇಲ್ಲಿದ್ದನ್ನ ದಾನ ಮಾಡುವಂತ ಪ್ರೀತಿ ಇದೆ. ಈಗೇನಿದೆ? ಸಾಗರದಷ್ಟು ಪ್ರೀತಿ. ಈಗೇನು ಅನ್ನಿಸ್ತಾ ಇದೆ? ನಿಮ್ ಪ್ರೀತಿಲಿ ಮುಳುಗ್ತಿದ್ದೀನಿ ಅನ್ನಿಸ್ತಾ ಇದೆ. ರೌಡಿದ ಮೊದಲಿನ ಸೀರೆ ಅಂಗಡಿ ವ್ಯಾಪಾರ ಕೆಟ್ಟೋಗ್ಬಿಡ್ತೇನಲ್ಲೇ. ಒಂದ್ ಸೀರೆ ಕೊಟ್ಬಿಟ್ಟು ಒಂದು ಬ್ಲೌಸ್ ನ ಫ್ರೀ ಕೊಡಕ್ಕೆ. ಒಂದೇ ಒಂದೇಟು ಫುಲ್ ಆಫ್ ಲಾಸಸ್. ಶುಕ್ಲಾಚಾರಿ, ನನ್ನ ಮಗನ ಪ್ರಾಣಕ್ಕೇನಾದ್ರೂ ತೊಂದರೆ ಆಗಿದ್ರೆ ಇವನ್ ಜಾಗದಲ್ಲಿ ನೀನಿರ್ತಿದ್ದೆ, ಆದ್ರೆ ಬದುಕಿರ್ತಿರ್ಲಿಲ್ಲ. ಇದೇ ಕೊನೆ. ಇನ್ನೊಂದ್ಸಾರಿ ನಿನ್ ಕಣ್ಣೇನಾದ್ರೂ ನನ್ನ ಮಗನ ಮೇಲೆ ಬಿದ್ರೆ ಗೊತ್ತಲ್ಲ, ದೇವರು ನಿನ್ನ ಒಂದು ಕಣ್ಣಿಗೆ ಹೂವ ಇಟ್ಟಿದ್ದಾನೆ, ನಾನು ಇನ್ನೊಂದು ಕಣ್ಣಿಗೆ ಮುಳ್ಳಿಸ್ಬಿಡ್ತೀನಿ. ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೋ, ಅವನು ನನ್ನ ಪ್ರಾಣ. ಗೊತ್ತಾ, ಹಳೆ ಕಾಲದಲ್ಲಿ ರಾಜಸ್ಥಾನ ಪೈಲಟ್ಸ್ ಅಲ್ಲಿ ಇರ್ತಾ ಇತ್ತಲ್ಲ. ಪೈಲಟ್ ಅಲ್ಲ, ಪ್ಯಾರೆಟ್ ಅಂದ್ರೆ ಗಿಣಿ. ಅವನು ನಿಂಗೆ ಪ್ಯಾರೆಟ್ಸಾ? ಅವ್ರ ಹಣ್ಣು ತಿಂತ್ಕೊಂಡು ಅವನ ಎಂಜಲ್ ನೀನ್ ತಿಂತ್ಕೊಂಡು ನೀವೆಲ್ಲ ಸಂತೋಷವಾಗಿ ಇರ್ಬೇಕು ಅಂದ್ರೆ ನಿನ್ ಮಗ, ನೀನು, ನಿಮ್ಮಪ್ಪ, ಈ 3 ತಲೆಯಲ್ಲಿ ಯಾವ್ದಾದ್ರೂ ಒಂದ್ ತಲೆ ನನ್ನ ಲೆಗ್ಸ್ಗೆ ನೆತ್ತಿನ ಒತ್ಕೊಳಕ್ಕೆ. ಇದಕ್ಕೋಸ್ಕರ ನಾನೆಲ್ಲಾರನ್ನೂ ಬಲಿ ಕೊಡ್ತೀನಿ. ನೀನು ಟ್ಯಾಬ್ಲೆಟ್ ಬೇಕಲ್ವಾ? ಅಂದ್ಮೇಲೆ ಕೇರ್ ಫ್ರೀ. ಅಯ್ಯೋ, ಕೇರ್ಫುಲ್ ಕೇರ್ಫುಲ್ ಫುಲ್. ನಾನ್ ನಿಂತರ ಎಲ್ಲಾರನ್ನೂ ಬಲಿ ಕೊಡಲ್ಲ, ನಿನ್ನೆ ಬಲಿ ತಗೋತೀನಿ. ನೀವು ತುಂಬಾ ಲಕ್ಕಿ. ಸ್ವಲ್ಪ ಪಕ್ಕಕ್ಕೆ ಬಿದ್ದಿದ್ರು ಬುಲೆಟ್ ನೇರವಾಗಿ ಎದೆಗೆ ಹೋಗಿರೋದು. ನಾನು ಸಾಯಲ್ಲ ಡಾಕ್ಟರ್. ನನ್ನ ಜಾತಕದ ಪ್ರಕಾರ 85 years ಗ್ಯಾರಂಟಿ. ಈಗಲೂ ತಮಾಷೆನಾ? ಡಾಕ್ಟ್ರೇ, ನೀವು ಪರ್ಮಿಷನ್ ಕೊಟ್ರೆ ಪೇಷಂಟ್ ಇಂದ ಒಂದು ಸ್ಟೇಟ್ಮೆಂಟ್ ತಗೊಳ್ಬೇಕು. ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು.
ಆ ಶೂಟ್ ಮಾಡಿದ ವ್ಯಕ್ತಿನ ನೀವು ನೋಡಿದ್ರ? ಸರ್, ನನಗೆ ಯಾವ ಅಪಾಯನೂ ಆಗಿಲ್ಲ, ಕಂಪ್ಲೇಂಟು ಕೊಟ್ಟಿಲ್ಲ. ಆಮೇಲೆ ಇದೆಲ್ಲ ಯಾಕೆ ಸರ್? ನೋಡಿ ಮಿಸ್ಟರ್ ವಿವೇಕ್, ನಿಮಗೆ ಮೊದಲೇ ಗೊತ್ತಾ? ನೋಡಿ, ನಮ್ಮನೆ ಬಿಟ್ಟು ಪಕ್ಕದ ಮನೆ ಕಾಂಪೌಂಡ್ ಅಲ್ಲಿ ಪಟಾಕಿ ಹೊಡೆದ್ರು ಕಾನೂನು ಸುಮ್ಮನಿರಲ್ಲ. ಸರ್, ನನಗೆ ಖಂಡಿತ ಗೊತ್ತಿಲ್ಲ ಸರ್. ಹಾಗೆ ಇದನ್ನೆಲ್ಲ ಬೆಳೆಸ್ಕೊಂಡು ಹೋಗೋಕ್ಕೂ ನನಗೆ ಇಷ್ಟ ಇಲ್ಲ. ಆದ್ರೆ ಕೊನೆಯದಾಗ ಒಂದು ಪ್ರಶ್ನೆ, ಇದು ಕಾರಣ ಏನು ಅಂತ ಕೇಳ್ಬೋದಾ? ಇನ್ನೇನು, ಲವ್. ಸರ್, ಪ್ರೀತಿನ ಇಷ್ಟಪಡದೇ ಇರೋರು ತಡೀತಾರೆ, ಪ್ರೀತಿ ಬೆಲೆ ಗೊತ್ತಿಲ್ದಿರೋರು ಹೊಡಿತಾರೆ. ಎನಿವೆ, ಐ ವಿಶ್ ಯು ಸ್ಪೀಡಿ ರಿಕವರಿ. ಗುಡ್ ಲಕ್ ಫಾರ್ ಯುವರ್ ಲವ್. ಬನ್ರಿ. ಈಗ ಆರಾಮಿದೆಯೇನಪ್ಪ? ಈಗಲಾದ್ರೂ ಗೊತ್ತಾಯ್ತಾ? ನಿನ್ ಜೊತೆ 1 ಗಂಟೆ ಓಡಾಡೋದ್ರನ್ನ ಎಷ್ಟು? ನಿನ್ ಮದುವೆನೇ ಆಗ್ಬಿಟ್ರೆ ನಿಮ್ ತಂದೆ ಮೇಲಿನ ದ್ವೇಷಕ್ಕೆ ನನ್ನ ಮಗಳು ವಿಧವನೆ ಆಗ್ಬಿಡ್ತಾಳೆ. ಮತ್ತೆ ಹೇಳ್ತಾ ಇದ್ದೀನಿ, ನಿನಗೆ ನನ್ನ ಮಗಳನ್ನ ಖಂಡಿತ ಕೊಡಲ್ಲ. ನಿಮ್ ತಂದೆನ ಇವರು? ಬರೀ ನಮ್ಮ ಅಪ್ಪ ಮಾತ್ರ ಅಲ್ಲ, ನಮ್ ಲವ್ಗೆ ವಿಲನ್. ಕುಂದು ಪೋಖರಿಗಳನ್ನೇ ತಡೆಯಕ್ಕಾಗ್ಲಿಲ್ಲ ಅಂತವರು ನಿಮ್ಮ ಪವಿತ್ರವಾದ ಪ್ರೀತಿಯನ್ನು ತಡಿತಾರೇನಮ್ಮ? ನನಗೇನೋ ಅನುಮಾನವೇ. ಪ್ರೀತಿ ಬಗ್ಗೆ ನಿಮ್ಗೆ ಇಷ್ಟೊಂದು ನಂಬಿಕೆ ಇದೆಯಲ್ಲ, ನಿಮ್ದು ಲವ್ ಮ್ಯಾರೇಜ್ ತಾತ? ಪ್ರೀತಿ ಬಗ್ಗೆ ನನಗೂ ಅಷ್ಟೊಂದು ಜಾಸ್ತಿ ವಿಷಯ ಗೊತ್ತಿಲ್ಲಪ್ಪ. ಒಬ್ಬರ ಮನಸ್ಸನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೀವಿ, ಒಬ್ಬರ ಭಾವನೆಗಳನ್ನ ಇನ್ನೊಬ್ರು ಗೌರವಿಸ್ತಾ ಬಂದಿವಿ. ಬಹುಶಃ ಪ್ರೀತಿ ಅಂದ್ರೆ ಇಷ್ಟ ಇರ್ಬೋದು ಏನೋಪ್ಪ. ಇರ್ಬೋದು ಅಲ್ಲ ತಾತ, ಪ್ರೀತಿ ಅಂದ್ರೆ ಅದೇ. ಅಜ್ಜಿ, ನೀವು ತುಂಬಾ ಲಕ್ಕಿ. ನೋಡಿ ನೋಡಿ, ಎಲ್ಲಾನು ಬಿಟ್ಟು ಸನ್ಯಾಸಿ ಆಗೋದ್ರಲ್ಲ ನೋಡಿ. ನಾನು 1 ನಿಮಿಷ ಕಣ್ಣು ಮುಚ್ಚಿದಕ್ಕೆ ಈ ಅನಾಹುತ ಆಯ್ತು. ಇನ್ನೆಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಮ್ಮೆಲ್ಲರಿಗೂ ಸರಿ ಶಂಕ ಓದ್ಬಿಡ್ತಾನೆ ಆ ನನ್ನ ಮಗ. ಈಗೇನಂತೀಯ ವಿವೇಕ್? ಇದು ಆಸ್ಪತ್ರೆ. ಆಸ್ಪತ್ರೆಯಲ್ಲಿ ಪ್ರಾಣ ಉಳಿಸುವ ಡಾಕ್ಟರ್ಗಳಿರ್ತಾರೆ. ಅವ್ರ ಮಧ್ಯೆ ಪ್ರಾಣ ತೆಗೆಯೋ ರಾಕ್ಷಸರು ಇರ್ಕೂಡ್ದು. ಈಗಲೂ ಬುದ್ಧಿ ಬಂದಿಲ್ವಾ ನಿಮ್ಗೆ? ಮನುಷ್ಯರಾಗಿದ್ದೀವಿ, ಮನುಷ್ಯತ್ವ ಬಿಟ್ಟು ಬೇರೆ ಯಾವ ಬುದ್ಧಿನೂ ನಮಗೆ ಬೇಕಿಲ್ಲ. ಸಾವಿನ ಹೊರಡ್ಬೋದು. ಅಲ್ಲ, 1 ನಿಮಿಷ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಏನ್ ಬೇಕು ನಿಮ್ಗೆ? ಏನ್ ಬೇಕು? ನನ್ ಪ್ರಾಣ ಬೇಕಾ? ಅಲ್ಲ, ಒಬ್ಬನ ಪ್ರಾಣ ಕಾಪಾಡಬೇಕು. ಅವನ ಹೆಸರು ಹರೀಶ್, ಸಾಫ್ಟ್ವೇರ್ ಇಂಜಿನಿಯರ್. ಅಷ್ಟೇ ತಾನೆ? ಹಾಗಂತ ಕಂಡವ್ರ ಮೇಲೆಲ್ಲ ಎಗರಾಡಬಾರ್ದು. ಅವನ ನಿಮ್ಮನೇಲಿ ಇಟ್ಕೊಂಡು ನೀವೇ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು. ಕಡಿಗೂ ಆ ರೌಡಿ ಸಹಾಯ ಕೇಳಿದ್ಯಲ್ಲ? ಈಗ ಕೆಲಸ ಕೊಟ್ಟಿದ್ರಿಂದ ಅವ್ರ ಮನೆ ಆಚೆ ಬರೋದಿಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಸ್ವಲ್ಪ ದಿನನಾದ್ರೂ ದಂಧೆನ ಬಂದ್ ಮಾಡಿರ್ತಾರೆ, ಸುಮ್ಮನಿರು. ಎಲ್ ಫಾರ್ ಲಾಂಗ್. ಎಲ್ ಫಾರ್ ಲಾಂಗ್ ಅಲ್ಲ, ಎಲ್ ಫಾರ್ ಲರ್ನಿಂಗ್, ಕಲಿಯೋದು ಅಂತ. ಹೌದು, ನೀನ್ ಇಂಗ್ಲಿಷ್ ಕಲ್ತಿಗೆ ಏನ್ ಮಾಡ್ಬೇಕು? ನನ್ ಮಗಳನ್ನ ಸೋಮಪ್ಪ ಸ್ಕೂಲ್ ಸೇರ್ಸವ ಅಂದ್ಬಿಟ್ಟು. ಸೋಮಪ್ಪನ್ ಸ್ಕೂಲ್ ಅಲ್ಲ, ಸೋಫಿಯಾ. ಎಲ್ಲಿಗೆ? ಸೋಫಿಯಾ. ಅಷ್ಟೇ. ಮಕ್ಕಳು ಪಾರ್ಲಿಮೆಂಟ್ ಓದ್ತಾ ಇದ್ರೆ ನಮಗೂ ಸ್ವಲ್ಪ ಡೀಸೆಂಟ್ರಿ ಬರ್ತದೆ ಅಂತ. ಡೀಸೆಂಟ್ರಿ ಅಲ್ಲ, ಡೀಸೆನ್ಸಿ. ನೀನ್ ಡೀಸೆನ್ಸಿ ಕಲಿಯಲ್ಲ, ಆ ಸ್ಕೂಲಲ್ಲಿ ಸೀಟ್ ಕೊಡಲ್ಲ. ಅಯ್ಯೋ, ಕೊಡ್ಲಿಲ್ಲ ಅಂದ್ರೆ ಬಚ್ಚಿಕ್ ಬಿಡ್ಸಿ ತಗೋತೀನಿ. ಈ ಸಂಪತ್ ಯಾಕೆ ಬೇಕು? ನೀನ್ ಇಂಗ್ಲಿಷ್ ಕಲಿಯೋದು. ಅಯ್ಯೋ, Johnny, yes, Papa. Eating sugar, no, Papa. Telling lies, no, Papa. ಓಪನ್ ಯುವರ್ ಮೌತ್. Open your mouth. ಅವನೇನಾ ತಿರ್ಗಾ ಯಾಕೆ ಬಂದವನು? ಓ ಪಾಪ, ನಮ್ಮವ್ರ ಕಣ್ಣು ಸರಿ ಇಲ್ಲ, ಗುರಿನೂ ಸರಿ ಇಲ್ಲ.
ನಾನಾಗಿದ್ರೆ ಉಳಿತಾ ಇರ್ಲ, ಹೋಗ್ಬಿಡ್ತಾ ಇದೆ. ಅಲೋ ಅಲೋ ಅಲೋ, ನಾನೇನ್ ಹೇಳಿದೆ? 85 ಇಯರ್ಸ್, ಏನು ಮಾಡಕ್ಕಾಗಲ್ಲ. ಸಾಲದಕ್ಕೆ ನನ್ನ ಹೆಂಡತಿ ಜಾತಕದ ಪ್ರಕಾರ ಬೇರೆ ವುಡ್ ಬಿ ಏನಂಗಂದ್ರೆ ನಿನಗೆ ಇಂಗ್ಲಿಷ್ ಬೇರೆ ಬರೋದಿಲ್ಲ. ಕನ್ನಡಿಗ. ನನ್ನ ಹೆಂಡತಿ ಆಗೋಳು. ಹೆಂಗೆ ಎಷ್ಟೇ ಹೋಗ್ಬಿಡ್ತೀಯ, ಎಂಟ್ರಿ ಬೇರೆ. ಸೂಪರ್, ಥ್ಯಾಂಕ್ ಯು. ಅದ್ ಸರಿ, ಹಲೋ, ನಿನಗೆ ನನ್ನ ಮೇಲೇನೋ ಕೋಪ ಆಯ್ತು, ನನ್ನ ಸಾಯಿಸಕ್ ಪ್ರಯತ್ನ ಪಟ್ಟೆ, ಅರ್ಥ ಮಾಡ್ಕೋತೀನಿ. ನಿನ್ ತಂಗಿ ಏನ್ ತಪ್ಪು ಮಾಡಿದ್ಲು ಪಾಪ? ಅಲ್ಲ, ಅವಳನ್ನ ಲವ್ ಮಾಡಿದ ತಪ್ಪಿಗೆ ಅವಳ ಲವರು ಆ ಹುಡುಗನ್ನೇ ಸಾಯಿಸ್ಬಿಟ್ರಲ್ಲ. ಹರಿ ಸತ್ತೋದ. ಕುಸುಮ